ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಜಿಲ್ಲೆಗೆ ಮತ್ತೊಂದು ಸ್ವರ್ಣಗರಿ. ಸ್ಥಳೀಯ ಆಡಳಿತ ಸಂಸ್ಥೆಗಳ ಯೋಜನೆ ಕಾರ್ಯಗತದಲ್ಲಿ ಜಿಲ್ಲೆಗೆ ದ್ವಿತೀಯ. ಆದಾಯ ತೆರಿಗೆ ಬಾಕಿ 31ರೊಳಗೆ ಪಾವತಿಗೆ ಕಟ್ಟಾಜ್ಞೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದು. ಅಂಗವಿಕಲ ಸಂಘಟನೆ ಜಿಲ್ಲಾ ಸಮ್ಮೇಳನ ಭಾನುವಾರ ನಗರದಲ್ಲಿ. ಕೃಷಿ ಸಚಿವ ಮೋಹನನ್ ಉದ್ಘಾಟನೆ. ಈಗ ವಾರ್ತೆಗಳ ವಿವರ. ಸ್ಥಳೀಯಾಡಳಿತ ಸಂಸ್ಥೆಗಳ ಯೋಜನೆ ಕಾರ್ಯಗತದಲ್ಲಿ ರಾಜ್ಯದಲ್ಲಿ ಕಾಸರಗೋಡು ಜಿಲ್ಲೆಗೆ ದ್ವಿತೀಯ ಸ್ಥಾನ ದೊರಕಿದೆ. ಈ ನಿಟ್ಟಿನಲ್ಲಿ ಮಲಪ್ಪುರಂ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ. ರಾಜ್ಯದ 972 ಗ್ರಾಮ ಪಂಚಾಯತ್ಗಳ ಪೈಕಿ ಯೋಜನೆ ಕಾರ್ಯಗತದಲ್ಲಿ ಕಾಸರಗೋಡು ಜಿಲ್ಲೆಯ ಮಡಿಕೈ ಗ್ರಾಮ ಪಂಚಾಯತ್ 2ನೇ ಸ್ಥಾನದಲ್ಲಿದೆ ಎಂಬುದು ಮತ್ತೊಂದು ಗಮನೀಯವಾದ ಅಂಶ. 157 ಬ್ಲಾಕ್ ಪಂಚಾಯತ್ಗಳ ಪೈಕಿ ಪರಪ್ಪ ಬ್ಲಾಕ್ ಪಂಚಾಯತಿಗೆ 12ನೇ ಸ್ಥಾನ, ನಗರಸಭೆಗಳಲ್ಲಿ ಕಾಞಂಗಾಡಿಗೆ 8ನೇ ಸ್ಥಾನ ದೊರೆತರೆ ಕಾಸರಗೋಡು ಜಿಲ್ಲಾ ಪಂಚಾಯತ್ಗಳ ಪೈಕಿ 3ನೇ ಸ್ಥಾನದಲ್ಲಿದೆ. ನಗರಸಭೆಗಳಲ್ಲಿ ಕಾಞಂಗಾಡು 61.83, ನೀಲೇಶ್ವರ 42.57, ಕಾಸರಗೋಡು 34.79% ಮೊತ್ತ ವಿನಿಯೋಗಿಸಿವೆ. ಬ್ಲಾಕ್ ಪಂಚಾಯತ್ಗಳಲ್ಲಿ 60ರಿಂದ 70% ನಡುವೆ ವಿನಿಯೋಗಿಸಿ ಶ್ರೇಷ್ಠ ಪ್ರದರ್ಶನವಿತ್ತ 3 ಬ್ಲಾಕ್ ಪಂಚಾಯತ್ಗಳು ಜಿಲ್ಲೆಯಲ್ಲಿವೆ. ಅವು ಪರಪ್ಪ, ನೀಲೇಶ್ವರ ಹಾಗೂ ಮಂಜೇಶ್ವರ ಎಂಬಿವುಗಳಾಗಿವೆ. ಯೋಜನಾ ನಿಧಿ ವಿನಿಯೋಗದಲ್ಲಿ ಜಿಲ್ಲೆಯ ಕಿನಾನ್ನೂರು ಕರಿಂದಳ 100% ಗರಿಮೆ ಹೊಂದಿದೆ. ರಾಜ್ಯದ ಅಂಗವಿಕಲರ ಸಂಘಟನೆಯಾದ ಡಿಫ್ಲರೆಂಟರಿ ಏಬಲ್ಡ್ ವೆಲ್ಫೇರ್ ಸೆಂಟರ್ನ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಸೋಮವಾರ ಜರುಗಲಿದೆ. ನಗರದ ನಗರಸಭಾ ಸಮಾವೇಶ ಹಾಲ್ನಲ್ಲಿ ಜರುಗಲಿರುವ ಸಮ್ಮೇಳನದಲ್ಲಿ ಸಂಘಟನೆಯ ಎಲ್ಲ ಸದಸ್ಯರು ಭಾಗವಹಿಸಬೇಕೆಂದು ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ಕರೆ ನೀಡಿದ್ದಾರೆ. ಪೂರ್ವಾಹ್ನ 11 ಗಂಟೆಗೆ ಜರುಗುವ ಸಮಾರಂಭದಲ್ಲಿ ಸಮ್ಮೇಳನವನ್ನು ರಾಜ್ಯ ಕೃಷಿ ಸಚಿವ ಕೆಪಿ ಮೋಹನನ್ ಉದ್ಘಾಟಿಸಲಿದ್ದಾರೆ. ಜನತಾದಳ ಯು ಜಿಲ್ಲಾಧ್ಯಕ್ಷ ಎವಿ ರಾಮಕೃಷ್ಣನ್ ಅಧ್ಯಕ್ಷತೆ ವಹಿಸುವರು. ನಗರಸಭೆ ಅಧ್ಯಕ್ಷ ಟಿ ಅಬ್ದುಲ್ಲಾ, ಅಂಗವಿಕಲ ಕಲ್ಯಾಣ ನಿಗಮ ಆಡಳಿತ ನಿರ್ದೇಶಕ ಡಾಕ್ಟರ್ ರೋಷನ್ ಬಿಜಿಲ್, ಜೆಡಿಯು ರಾಜ್ಯ ಕಾರ್ಯದರ್ಶಿ ಶೇಖ್ ಪಿ ಹ್ಯಾರಿಸ್, ಅನೀಶ್ ಕೆ ಮೊದಲಾದವರು ಅತಿಥಿಗಳಾಗಿ ಭಾಗವಹಿಸಲಿರುವರು. ಸಂಘಟನೆಯ മുഖ്യ രക്ഷണാധികാരി പി കോരൻ മാസ്റ്റർ മുഖ്യ ഭാഷണം ಮಾಡಲಿದ್ದಾರೆ. ജില്ലാ പഞ്ചായത്ത് വിതരണം ചെയ്ത 3 ചക്ര സ്കൂട്ടർ ഒരുപാട് പേർക്ക് ലഭിച്ചിട്ടുണ്ട്. പക്ഷേ ഇവരിൽ വണ്ടി ഓടിക്കുന്നതിനുള്ള ലൈസൻസ് ഭൂരിപക്ഷം പേർക്കുമില്ല. അതുകൊണ്ട് അപകടം സംഭവിച്ചാൽ ഇൻഷുറൻസ് പോലുള്ള ആനുകൂല്യങ്ങൾ കിട്ടുന്നില്ല. എൻഡോസൾഫാൻ ബാധിതരായ നിരവധി വികലാംഗർ ജില്ലയിലുണ്ട്. ഇവരെയൊന്നും എൻഡോസൾഫാൻ ലിസ്റ്റിൽ ഉൾപ്പെടുത്തിയിട്ടില്ല. ഇതിനായി പ്രത്യേക മെഡിക്കൽ ക്യാമ്പ് നടത്തണമെന്നും എല്ലാ ട്രെയിനുകളിലും ഡിസബിലിറ്റി കോച്ച് അനുവദിക്കണമെന്നും സംഘടന ആവശ്യപ്പെടുന്നു. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಆದಾಯ ತೆರಿಗೆ ಪಾವತಿಸದವರು ಈ ತಿಂಗಳ 31ರೊಳಗಾಗಿ ಪಾವತಿಸಬೇಕೆಂದು ಆದಾಯ ತೆರಿಗೆ ಇಲಾಖೆ ಆದೇಶ ಹೊರಡಿಸಿದೆ. ನಿಗದಿತ ದಿನಾಂಕದೊಳಗೆ ತೆರಿಗೆ ಕಟ್ಟದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಪ್ರಕಟಣೆಯಲ್ಲಿ ಸೂಚಿಸಲಾಗಿದೆ. 2012-13 ಹಾಗೂ 13-14 ವರ್ಷದ ತೆರಿಗೆ ಮಾಹಿತಿ ನೀಡದವರು, ತೆರಿಗೆ ಪಾವತಿಸದವರು ಹಾಗೂ ಆಂಶಿಕವಾಗಿ ನೀಡದವರು ಈ ತಿಂಗಳ 31ರೊಳಗಾಗಿ ಪಾವತಿಸಬೇಕೆಂದು ಸೂಚಿಸಲಾಗಿದೆ. ನಿಗದಿತ ದಿನಾಂಕದೊಳಗೆ ಆದಾಯ ತೆರಿಗೆ ಹಾಗೂ ರಿಟರ್ನ್ಸ್ ಫೈಲ್ ಸಲ್ಲಿಸಿ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ತಿಳಿಸಲಾಗಿದೆ. ತೆರಿಗೆ ಸಂಬಂಧಿತ ಪೂರ್ಣ ಮಾಹಿತಿಗೆ ದೂರವಾಣಿ ಸಂಖ್ಯೆ 0499425579 ಕರೆ ಮಾಡಿ ತಿಳಿಯಬಹುದೆಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಮಸ್ತ ಕೇರಳ ಜಇಯತುಲ್ ಉಲಮಾದ ಅಧ್ಯಕ್ಷರು, ದೇಳಿ ಜಾಮಿಯಾ ಸಾದಿಯಾದ ಸಾರಥಿಯೂ ಆಗಿದ್ದ ಎಂ.ಎ. ಅಬ್ದುಲ್ ಖಾದರ್ ಮುಸ್ಲಿಯಾರ್ ಅವರ ಅಗಲಿಕೆಯ 40ನೇ ದಿನದಲ್ಲಿ ಸಾದಿಯಾದಲ್ಲಿ ವಿಪುಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಶನಿವಾರ ಹಾಗೂ ಭಾನುವಾರಗಳಂದು ನಡೆಯಲಿರುವ ಕಾರ್ಯಕ್ರಮದ ಯಶಸ್ವಿಗೆ ಭಾರಿ ಸಿದ್ಧತೆಗಳು ಹಮ್ಮಿಕೊಂಡಿರುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಎಂ.ಎ. ಉಸ್ತಾದ್ 4.5 ದಶಕ ಕಾಲ ನಿಸ್ಸೀಮ ಸೇವೆ ಸಲ್ಲಿಸಿದ ಅಂತಿಮ ವಿಶ್ರಾಂತಿಯಲ್ಲಿರುವ ಸಾದಿಯಾಕ್ಕೆ ನಾಡಿನ ನಾನಾ ಕಡೆಗಳಿಂದಲೂ ವಿದೇಶಗಳಿಂದಲೂ ನಿತ್ಯ ಜನಪ್ರವಾಹ ಹರಿದು ಬರುತ್ತಿದ್ದು, ಅವರ ಅಂತ್ಯ ಸಂಸ್ಕಾರ ಬಳಿಕ ಈವರೆಗೆ ಮುಂದುವರಿಯುತ್ತಿರುವ ಖುರಾನ್ ಪಾರಾಯಣೆಯು ಗಮನೀಯವೆಂದು ಸಂಬಂಧಿತರು ತಿಳಿಸಿದ್ದಾರೆ. ಶನಿವಾರ ಸಾಯಂಕಾಲ 4:30ಕ್ಕೆ ಉಸ್ತಾದ್ ಶವಕುಟೀರ ಬಳಿ ನಡೆಯುವ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪ್ರಮುಖರು ಪಾಲ್ಗೊಳ್ಳಲಿರುವರು. ಬಳಿಕ ಜರುಗಲಿರುವ ಸಮಾರಂಭದಲ್ಲಿ ಸಮ್ಮೇಳನವನ್ನು ಕರ್ನಾಟಕ ಜಮ್ಮಿಯತ್ತುಲ್ ಉಲಮಾ ಅಧ್ಯಕ್ಷ ಬೇಕಲ ಇಬ್ರಾಹಿಂ ಮುಸ್ಲಿಯಾರ್ ಉದ್ಘಾಟಿಸಲಿರುವರು. ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ರಾತ್ರಿ 7 ಗಂಟೆಗೆ ಖ್ಯಾತ ವಿದ್ವಾಂಸ ಅಬ್ದುಲ್ ಲತೀಫ್ ಪಯಶಿ ಪ್ರವಚನ ನೀಡುವರು. ಭಾನುವಾರ ಮಧ್ಯಾಹ್ನ ಸಾದಿ ಸಂಗಮ, ಅಪರಾಹ್ನ ಸಂಸ್ಮರಣಾ ಸಮ್ಮೇಳನ ಜರುಗಲಿದೆ. ಸಂಸ್ಮರಣಾ ಸಮ್ಮೇಳನವನ್ನು ಕಲ್ಲಟ್ರ ಮಾಹಿನ್ ಹಾಜಿಯವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಆರೋಗ್ಯ ಖಾತಾ ಸಚಿವ ಯುಟಿ ಖಾದರ್ ಉದ್ಘಾಟಿಸಲಿರುವರು. ಸಂಸತ್ ಸದಸ್ಯ ಪಿ ಕರುಣಾಕರನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಶಾಸಕರಾದ ಕೆ ಕುഞ്ഞിರಾಮನ್ ಉದುಮಾ, ಸಚಿವ ಸಿ.ಟಿ. ಅಹಮದ್ ಅಲಿ, ಡಾಕ್ಟರ್ ಯೂಸುಫ್ ಕುಂಬಳೆ, ಪಕ್ಷ ಮುಖಂಡರಾದ ಕೆ.ಪಿ. ಸತೀಶ್ ಚಂದ್ರನ್, ನ್ಯಾಯವಾದಿ ಸಿ.ಕೆ. ಶ್ರೀಧರನ್,
ನ್ಯಾಯವಾದಿ ಕೆ ಶ್ರೀಕಾಂತ್, MC ಕಮರುದ್ದೀನ್, ಬಶೀರ್ ಮೊದಲಾದವರು ಭಾಗವಹಿಸಲಿದ್ದಾರೆ. ಸಾಯಂಕಾಲ 5 ಗಂಟೆಗೆ ಜರುಗುವ ಸಮಾರೋಪ ಸಮಾರಂಭದಲ್ಲಿ കാന്താപുരം AP അബൂബക്കർ മുസ്ലിയാർ മുഖ്യ ഭാഷണം ಮಾಡುವರು. ജാമിയ സയ്യിദിയുടെ ശില്പിയാണ്, ജീവനാടിയാണ്, അതിൻ്റെ എല്ലാമായിട്ടായിരുന്നു MA ഉസ്താദിൻ്റെ സേവനം. അതുകൊണ്ട് തന്നെ അത് അർഹിക്കുന്ന രൂപത്തിലുള്ള വലിയൊരു അനുസ്മരണ സമ്മേളനമാണ് തീരുമാനിച്ചിട്ടുള്ളത്. 28-ാം തീയതി വൈകുന്നേരം പതാക ഉയർത്തലോട് തുടങ്ങി രാത്രി മതപ്രഭാഷണം, 29-ാം തീയതി രാവിലെ 10 മണിക്ക് പ്രത്യേക ഖുർആൻ പാരായണം ആരംഭിക്കും. അത് കഴിഞ്ഞ് 2 മണിക്ക് ഓർമ്മയുടെ ഏടുകൾ എന്ന പേരിൽ ഒരു പ്രത്യേക അനുസ്മരണ സംഗമമുണ്ട്. ಈ ಬಗ್ಗೆ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮುತ್ತುಕೋಯ ತಂಗಳ್, ಕೋಶಾಧಿಕಾರಿ ಕಲ್ಲಟ್ರ ಮಾಹಿನಾಜಿ, ಉಪಾಧ್ಯಕ್ಷ ಮೊಹಮ್ಮದ್ ಅಲಿ, ಅಬ್ದುಲ್ ಖಾದರ್ ಮದನಿ, ಪಳ್ಳಂಗೋಡು ಮೊದಲಾದವರು ಭಾಗವಹಿಸಿದ್ದರು. ICDS ಹಾಗೂ ಶಿಶು ಅಭಿವೃದ್ಧಿ ಯೋಜನಾ ಸಮಿತಿ ನೇತೃತ್ವದಲ್ಲಿ ಬೋಧನಾ ತರಗತಿ ಹಾಗೂ ಕಾರ್ಯಾಗಾರ ನಡೆಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಆವರಣದಲ್ಲಿ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಸಮೀರಾ ಉದ್ಘಾಟಿಸಿದರು. വികലാംഗ സംരക്ഷണ നിയമം 1995 നിയമപ്രകാരമുള്ള ഏതൊക്കെ രീതിയിൽ എന്തൊക്കെ ചെയ്യണമെന്നതിനെക്കുറിച്ചും സാധാരണക്കാരിൽ നിന്നും അത്രത്തോളമുള്ള ആനുകൂല്യങ്ങളും അവകാശങ്ങളും നമുക്കുണ്ട് എന്നതിനെക്കുറിച്ച് വളരെ വ്യക്തമായി ഇവിടെ നിങ്ങൾക്ക് ക്ലാസ് എടുക്കുന്നതാണ്. നമ്മുടെ പ്രദേശത്തെ സംബന്ധിച്ചിടത്തോളം ഒരുപാട് ആളുകൾ, വൈകല്യമുള്ള ആളുകൾ നമ്മുടെ പ്രദേശത്തുണ്ട്. അത്തരത്തിലുള്ള ആളുകൾക്കൊക്കെ ദൈവം അവർക്ക് മറ്റൊരു രീതിയിലുള്ള കഴിവ് നൽകി എന്നതുള്ളത് നമ്മൾ വളരെയേറെ സന്തോഷിക്കേണ്ടതുണ്ട്. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಹರ್ಷದ್ ವರ್ಕಾಡಿ ಅಧ್ಯಕ್ಷತೆ ವಹಿಸಿದರು. ICDS ಸೂಪರ್ವೈಸರ್ಗಳಾದ ಗೀತಾ, ಮಣಿಯಮ್ಮ, ಬ್ಲಾಕ್ ಪಂಚಾಯತ್ ಸದಸ್ಯ ಮೂಸಾ ಕುഞ്ഞി, ವಸಂತ್ ಕುಮಾರ್, ನ್ಯಾಯವಾದಿ ದಿನೇಶ್, ಮಂಗಲ್ಪಾಡಿ ವೈದ್ಯಕೀಯ ಅಧಿಕಾರಿ ಪ್ರಭಾಕರ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ವ್ಯಾನ್ ಡಿಕ್ಕಿ ಹೊಡೆದು 14ರ ಹರೆಯದ ಬಾಲಕ ದಾರುಣವಾಗಿ ಮೃತಪಟ್ಟಿದ್ದಾನೆ. ಮೊಗ್ರಾಲ್ ಪುತ್ತೂರು ನಿವಾಸಿ ಹಮೀದ್ ಎಂಬುವರ ಪುತ್ರ ಸಲಾಂ ಅಫ್ತಾದ್ ಮೃತ ದುರ್ದೈವಿ. ಬುಧವಾರ ಸಂಜೆ ಅಫ್ತಾಬನು ಮೊಗ್ರಾಲ್ ಪುತ್ತೂರಿನಲ್ಲಿ ರಸ್ತೆ ಬದಿ ನಡೆದು ಹೋಗುತ್ತಿದ್ದಾಗ ಆಮ್ನಿ ವ್ಯಾನ್ ನಿಯಂತ್ರಣ ತಪ್ಪಿ ಈತನಿಗೆ ತಗುಲಿದೆ. ಅಪಘಾತದ ತೀವ್ರತೆಗೆ ಬಾಲಕ ಸ್ಥಳದಲ್ಲಿ ಅಸುನಗಿದ್ದಾನೆ. ಮೃತ ಬಾಲಕನು 8ನೇ ತರಗತಿ ವಿದ್ಯಾರ್ಥಿಯಾಗಿದ್ದನು. ಸಲಾಂ ಅಫ್ತಾದ್ ತಂದೆ ತಾಯಿ ಖದೀಜಾ, ಸಹೋದರರಾದ ಅಫ್ರೀದ್, ಅಶ್ಫಾದ್ ಹಾಗೂ ರಿದಾ ಫಾತಿಮಾರನ್ನು ಹೊಂದಿದ್ದಾನೆ. ನೆಲ್ಲಿಕಟ್ಟೆ ಪೈಕ ಶ್ರೀ ಪೂಮಾಣಿ ಕಿನಿಮಾಣಿ ಕ್ಷೇತ್ರ ವಾರ್ಷಿಕೋತ್ಸವ ವೈಭವದಿಂದ ಜರುಗುತ್ತಿದ್ದು, ಗುರುವಾರ ದೈವದ ನೇಮೋತ್ಸವ ಜರುಗಿತು. ಹಲವಾರು ಮಂದಿ ಭಕ್ತರು ದೈವಗಳ ದರ್ಶನ ಪಡೆದು ಪುನೀತರಾದರು. ಜಾತ್ರೆಯ 3ನೇ ದಿನವಾದ ಗುರುವಾರ ಶ್ರೀ ಕ್ಷೇತ್ರದಲ್ಲಿ ತುಲಾಭಾರ ಸೇವೆ ಜರುಗಿತು. ಹರಕೆ ಹೊತ್ತಿದ್ದ ಭಕ್ತರು ತಾವು ಹರಕೆ ಹೊತ್ತಿದ್ದ ದ್ರವ್ಯಗಳಿಂದ ತುಲಾಭಾರ ಸೇವೆ ಮಾಡಿದರು. ಪೂರ್ವನ ಶ್ರೀ ಕಿನ್ನಿಮಾಣಿ ದೈವದ ನೇಮೋತ್ಸವ ನಡೆಯಿತು. ರಾತ್ರಿ ನೃತ್ಯ ಕಾರ್ಯಕ್ರಮ ನೆರವೇರಿತು. ಜಾತ್ರೆ ಶನಿವಾರ ಸಮಾರೋಪವಾಗಲಿದೆ. ನೆಲ್ಲಿಕಟ್ಟೆಯಲ್ಲಿ ನೂತನ ಆಟೋ ರಿಕ್ಷಾ ಸ್ಟ್ಯಾಂಡ್ ಸ್ಥಾಪಿಸಲಾಯಿತು. ಮಣವಾಟಿ ಆಟೋ ಸ್ಟ್ಯಾಂಡ್ ಎಂಬ ಹೆಸರಿನೊಂದಿಗೆ ಹೊಸ ಆಟೋ ಸ್ಟ್ಯಾಂಡ್ಗೆ ಗುರುವಾರ ಚಾಲನೆ ನೀಡಲಾಯಿತು. ಆಟೋ ಸ್ಟ್ಯಾಂಡ್ ಅನ್ನು ಬದಿಯಡ್ಕ ಪೊಲೀಸ್ ಠಾಣಾಧಿಕಾರಿ ದಾಮೋದರ ಅವರು ಉದ್ಘಾಟಿಸಿ ಮಾತನಾಡಿದರು. ಆಟೋ ಸ್ಟ್ಯಾಂಡ್ ಅಧ್ಯಕ್ಷ ಚನಿಯಪ್ಪ ನಾಯಕ ಅಧ್ಯಕ್ಷತೆ ವಹಿಸಿದರು. ಇಬ್ರಾಹಿಂ ನೆಲ್ಲಿಕಟ್ಟೆ, NA ಅಬ್ದುಲ್ ಖಾದರ್, ಅಬ್ದುಲ್ ರಜಾಕ್ ಪೈಕಾ ಮೊದಲಾದವರು ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ನೆರೆದವರಿಗೆ ಸಿಹಿ ತಿಂಡಿ ವಿತರಿಸಲಾಯಿತು. ಯುವಕನಿಗೆ ಇರಿಯಲಾಗಿದ್ದ ವ್ಯಕ್ತಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಕಾಸರಗೋಡ್ನ ದೇಳಿ ನಿವಾಸಿ 18ರ ಹರೆಯದ ಇರ್ಷಾದ್ ಇರತಕ್ಕೊಳಗಾದವ. ಈತನನ್ನು ನಗರದ ಜನರಲ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಇರ್ಷಾದ್ ನೀಡಿದ ದೂರಿನ ಮೇರೆಗೆ ಅನಿಲ್ ಕುಟ್ಟನ್ ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ನೀರ್ಚಾಲು ಕನ್ಯಪಾಡಿಯ ಬದ್ರಿಯಾ ಜುಮಾ ಮಸೀದಿಯಲ್ಲಿ
ಪ್ರತಿ ಶುಕ್ರವಾರ ನಡೆಸುತ್ತಿರುವ ಸೊಲಾತ್ ಮಜ್ಲಿಸ್ನ 18ನೇ ವಾರ್ಷಿಕೋತ್ಸವವು ಮಾರ್ಚ್ 31ರಿಂದ ಏಪ್ರಿಲ್ 3ರವರೆಗೆ ನೆರವೇರಲಿದೆ. 4 ದಿನಗಳ ಕಾಲ ಮತ ಪ್ರವಚನ ಹಾಗೂ ಸಾಮೂಹಿಕ ಪ್ರಾರ್ಥನೆ ನಡೆಯಲಿದೆ ಎಂದು ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 31ರಂದು ಸಾಯಂಕಾಲ ಜರುಗುವ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಕನ್ಯಪಾಡಿ ಮಸೀದಿ ಖತೀಬ್ ಉಮರುಲ್ಲಾ ಫಾರೂಕ್ ಸಅದಿ ಉದ್ಘಾಟಿಸಲಿರುವರು. ಕೊಲ್ಲಂ ಕಾಯಂಕುಳಂ ಜುಮಾ ಮಸೀದಿ ಖತೀಬರಾದ ತಾಜುದ್ದೀನ್ ಬಾಖವಿ ಕೊಲ್ಲಂ ಮುಖ್ಯ ಭಾಷಣ ಮಾಡುವರು. ಪ್ರತಿದಿನ ರಾತ್ರಿ ಪ್ರಮುಖ ಮತ ವಿದ್ವಾಂಸರು ಪ್ರವಚನ ನೀಡಲಿರುವರೆಂದು ತಿಳಿಸಲಾಯಿತು. പ്രമുഖ മതപണ്ഡിതന്മാരെ സംഘടിപ്പിച്ചുകൊണ്ട് നടത്താൻ തീരുമാനിച്ചിരിക്കുന്നത് 31-ാം തീയതി രാത്രി താജുദ്ദീൻ ബാക്കവി കൊല്ലം, അതുപോലെ തന്നെ 1-ാം തീയതി അബ്ദുൽ ജവാദ് സഖാഫി കോഴിക്കോട്, 2-ാം തീയതി ഉമർ ഫാറൂഖ് സഅദി ഓലമുണ്ട, അതുപോലെ സമാപന ദിവസം പ്രമുഖ സൂഫി വര്യൻ സയ്യദ് ജബ്ബാർ മസ്താൻ ഉപ്പാപ്പ മോളൂർ അദ്ദേഹം പങ്കെടുത്ത കൂട്ടുപ്രാർത്ഥനയും ഉണ്ടായിരിക്കും. ಸಮಾರೋಪ ದಿನವಾದ ಏಪ್ರಿಲ್ 3ರಂದು ಸಹಸ್ರಾರು ಭಕ್ತರಿಗೆ ಅನ್ನದಾನವಿರುವುದು. ಸುದ್ದಿಗೋಷ್ಠಿಯಲ್ಲಿ ಮಸೀದಿ ಸಮಿತಿ ಅಧ್ಯಕ್ಷ ಪಿಕೆ ಇಬ್ರಾಹಿಂ, ಕಾರ್ಯದರ್ಶಿ ಟಿಎಚ್ ಬಶೀರ್, ಉಪಾಧ್ಯಕ್ಷ ಇಬ್ರಾಹಿಂ ಪೂವಲಾ, ಕಾರ್ಯದರ್ಶಿ ಕೆ ಹಸೈನಾರ್ ಮೊದಲಾದವರು ಪಾಲ್ಗೊಂಡಿದ್ದರು. ಹುರಿಹಗ್ಗ ಕಾರ್ಖಾನೆ ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿ ಅಪಾರ ನಷ್ಟ ಉಂಟಾಗಿದೆ. ಬದಿಯಡ್ಕ ಚರ್ಲಡ್ಕ ಬಳಿಯ ಯರ್ಪನಕಟ್ಟೆ ಎಂಬಲ್ಲಿ ಕಾರ್ಯಾಚರಿಸುವ ಅಹಮದ್ ಎಂಬವರ ಮಾಲಕತ್ವದ ಹುರಿಹಗ್ಗ ಕಾರ್ಖಾನೆಯಲ್ಲಿ ದುರ್ಘಟನೆ ನಡೆದಿದೆ. ಬೆಂಕಿ ಅನಾಹುತದಿಂದ ಕಾರ್ಖಾನೆಯ 3 ಯಂತ್ರೋಪಕರಣಗಳು, ಹುರಿಹಗ್ಗ ಹಾಗೂ ಫೈಬರ್ ಪೀಠೋಪಕರಣಗಳ ಸಹಿತ ಹಲವು ಸಾಮಗ್ರಿಗಳು ಉರಿದು ನಾಶವಾಗಿವೆ. ಗುರುವಾರ ಬೆಳಿಗ್ಗೆ 9 ಗಂಟೆ ವೇಳೆಗೆ ಅನಾಹುತ ಘಟಿಸಿದ್ದು, ಸುದ್ದಿ ತಿಳಿದು ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳ ಬೆಂಕಿಯನ್ನು ನಂದಿಸಲು ಯಶಸ್ವಿಯಾಗಿದೆ. ಲಕ್ಷಾಂತರ ರೂಪಾಯಿಗಳ ನಾಶನಷ್ಟ ಅಂದಾಜಿಸಲಾಗಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಜಿಲ್ಲೆಗೆ ಮತ್ತೊಂದು ಸ್ವರ್ಣಗರಿ. ಸ್ಥಳೀಯ ಆಡಳಿತ ಸಂಸ್ಥೆಗಳ ಯೋಜನೆ ಕಾರ್ಯಗತದಲ್ಲಿ ಜಿಲ್ಲೆಗೆ ದ್ವಿತೀಯ. ಆದಾಯ ತೆರಿಗೆ ಬಾಕಿ 31ರೊಳಗೆ ಪಾವತಿಗೆ ಕಟ್ಟಾಜ್ಞೆ, ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದು. ಅಂಗವಿಕಲ ಸಂಘಟನೆ ಜಿಲ್ಲಾ ಸಮ್ಮೇಳನ ಭಾನುವಾರ ನಗರದಲ್ಲಿ. ಕೃಷಿ ಸಚಿವ ಮೋಹನನ್ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.